Hi, hello everybody. Welcome to Vikas Commerce Tutorials and I am Mr. Vikas Mantehio. So ಸ್ನೇಹಿತರೆ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ ಈಗ ಲಾಸ್ಟ್ ಸೆಷನ್ ನಲ್ಲಿ ನಾವು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವೆಲ್ಲ ಬರ್ತದ ಅಂತೇಳಿ ಡಿಸ್ಕಸ್ ಅನ್ನ ಮಾಡಿದ್ವಿ. ಸೊ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ. ದಿಸ್ ಈಸ್ ಕವರ್ಡ್ ಇನ್ ಸೆಕ್ಷನ್ ಎ. ಸೆಕ್ಷನ್ ಎ ನಲ್ಲಿ ಬರೋದು 1 ಮಾರ್ಕಿನ 20 ಕ್ವಶನ್ಸ್. ಅಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ಸ್ಗಳಿಲ್ಲ. 20 ಕ್ವಶನ್ಸ್ ಯಾವ್ಯಾವಪ್ಪ ಅಂದರೆ ನಂಬರ್ 1 ದೇ ವಿಲ್ ಆಸ್ಕ್ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಎರಡನೇದು 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್, ಇನ್ನು 5 ಮ್ಯಾಚ್ ದಿ ಫಾಲೋವಿಂಗ್. ಸೊ ಈ 15 ಕ್ವಶನ್ಸ್ ಆರ್ ಇನ್ ಯುವರ್ ಪಾಕೆಟ್ ಬಿಕಾಸ್ 15 ಕ್ವಶನ್ಸ್ನ ಆನ್ಸರ್ಸ್ ನಿಮ್ಮ ಕ್ವಶನ್ ಪೇಪರ್ ಮೇಲೆನೇ ಇರ್ತದೆ. ಸೊ ಈಗ ನಿಮಗೆ ಸಮಸ್ಯೆ ಬರೋದು ಎಲ್ಲಿಪ್ಪ ಅಂದರೆ ಮ್ಯಾಚ್ ದಿ ಫಾಲೋವಿಂಗ್, ಫಿಲ್ ಇನ್ ದ ಬ್ಲಾಂಕ್ಸ್, ಮಲ್ಟಿಪಲ್ ಚಾಯ್ಸ್. ಈ ಮೂರನ್ನು ನೀವು ಮುಗಿಸ್ಕೋತೀರಿ ಈಸಿಯಾಗಿ. ಬಟ್ ನಿಮಗೆ ಸಮಸ್ಯೆ ಬರೋದು 1 ಮಾರ್ಕ್ 5 ಕ್ವಶನ್ಸ್, ಅವೇನು WH ಕ್ವಶನ್ಸ್ ಅಂತ ಕರಿತೀವಿ, ಅಂದರೆ ರಿಟರ್ನ್ ಕ್ವಶನ್ಸ್, ಬರಿಬೇಕಾಗಿರೋ ಆನ್ಸರ್ಸ್. ಬಿಕಾಸ್ 15 ಕ್ವಶನ್ಸ್ ಆನ್ಸರಲ್ಲೇ ಇರ್ತದೆ, ಈ 15 ಕ್ವಶನ್ ಆನ್ಸರ್ ಇಲ್ಲ. 2 ಮಾರ್ಕ್ಸ್ ಒಂದು ವೇಳೆ ಈಸಿ ಅನ್ನಿಸ್ತದ ರೀ. ಯಾಕೆ ಈಸಿ ಅನ್ನಿಸ್ತದಪ್ಪ ಅಂದರೆ 2 ಮಾರ್ಕ್ಸ್ನಲ್ಲಿ ಯು ಆರ್ ಗೆಟಿಂಗ್ 5 ಕ್ವಶನ್ಸ್, ಅವ್ರು ಕೇಳೋದು 5 ಕ್ವಶನ್ಸ್, ನೀವು ಬರಿಬೇಕಾಗಿರೋದು ಓನ್ಲಿ 3. ಸೊ 2 ಕ್ವಶನ್ಸ್ ಎಕ್ಸ್ಟ್ರಾ ಅದಾವೆ ನಿಮ್ಮ ಕಡೆ ಚಾಯ್ಸ್ ಮಾಡಲಿಕ್ಕೆ, ಚೂಸ್ ಮಾಡಲಿಕ್ಕೆ. ಆದರೆ ಈ 1 ಮಾರ್ಕ್ ಕ್ಯಾಟಗರಿಯಲ್ಲಿ ದೇರ್ ಆರ್ ನೋ ಎನಿ ಎಕ್ಸ್ಟ್ರಾ ಕ್ವಶನ್ಸ್. 5 ಕ್ವಶನ್ಸ್ ಫ್ರಮ್ ಕ್ವಶನ್ ನಂಬರ್ 16 ಟು ಕ್ವಶನ್ ನಂಬರ್ 21 ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ದ ಸೇಮ್. ಸಾರಿ 16 to 20 ಐ ಥಿಂಕ್. 16, 17, 18, 19, 20. So they are going to ask you the 5 questions. There is no any extra question here. ಸೊ ಹಾಗಾಗಿ 5 ಕ್ವಶನ್ಸ್ ಬರುವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಿಮಗೆ ನಾನು ಹಲವಾರು ಬಾರಿ ಮಿಡ್ ಟರ್ಮ್ ಎಕ್ಸಾಮ್ ಸ್ಟ್ರಾಟಜಿಯಲ್ಲಿ ಕೂಡ ಹೇಳಿದ್ದೀನಿ. 5 ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತದಪ್ಪ ಅಂದರೆ, ಒಂದು ಅಬ್ರಿವೇಷನ್ ಅಂತ ಕರಿತೀವಿ, ಅಂದರೆ ಎಕ್ಸ್ಪಾಂಡ್ ಅಂತ ಕರಿತೀವಿ, ವಿಸ್ತರಿಸಿ ಬರೆಯಿರಿ ಅಂತ ಕರಿತೀವಿ. ಸೊ ಎಕ್ಸ್ಪಾಂಡ್ ರಿಲೇಟೆಡ್ ಒಂದು ಕ್ವಶನ್ ಬರ್ತದೆ, ಟೈಪ್ ರಿಲೇಟೆಡ್ ಒಂದು ಕ್ವಶನ್ ಬರ್ತದೆ, ಒಂದು ವಿಧ ಅಂತ ಹೇಳಿ ಒಂದು ಕ್ವಶನ್ ಬರ್ತದೆ, ಎಕ್ಸಾಂಪಲ್ ರಿಲೇಟೆಡ್ ಒಂದು ಕ್ವಶನ್ ಬರ್ತದೆ, WH ಕ್ವಶನ್ಸ್ ಅಂದರೆ ವಾಟ್ ಡು ಯು ಮೀನ್ ಬಾಯ್, ಈ ರೀತಿ ಒಂದು ಕ್ವಶನ್ ಬರ್ತದೆ. ಸರ 5 ಅಂತ ಹೇಳಿದ್ರಿ, 4 ಅದು ರೀ. ಎಕ್ಸ್ಪಾಂಡ್, ಟೈಪ್, ಎಕ್ಸಾಂಪಲ್, WH ಕ್ವಶನ್. 5ನೇ ಕ್ಯಾಟಗರಿ ಯಾವುದಪ್ಪ ಅಂದರೆ ಟ್ರೂ ಆರ್ ಫಾಲ್ಸ್. ಈಗ ಟ್ರೂ ಆರ್ ಫಾಲ್ಸ್ ಇದೇ ಬರ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಎವ್ರಿ ಇಯರ್ ಅದು ಚೇಂಜ್ ಆಗ್ತಾ ಇರ್ತದೆ. ಆ ಟ್ರೂ ಆರ್ ಫಾಲ್ಸ್ ಇಸ್ ವೆರಿ ಸಿಂಪಲ್. ಅದು ಸಿಂಪಲ್ ಆಗಿರ್ತದೆ. ನಿಮ್ಮ ಪ್ರಾಬ್ಲಮ್ಸ್ ರಿಲೇಟೆಡ್, ಕೆಲವೊಂದ್ಸಲ ನಿಮ್ಮ ಥಿಯರಿ ರಿಲೇಟೆಡ್ ಅದು ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ಈಗ 1 ಮಾರ್ಕ್ ಯಾವ್ಯಾವ ಬರ್ತಾವೆ ಅಂತ ನೋಡ್ಕೊತ ಹೋಗೋದಾದರೆ ನಾನು ಈ ಕ್ಯಾಟಗರಿ ವೈಸ್ ನೋಡ್ಕೊತ ಬರ್ತೀನಿ. ಎಕ್ಸ್ಪಾಂಡ್ನಲ್ಲಿ ಯಾವೆಲ್ಲ ನೋಡ್ಬೋದು, ಟೈಪ್ನಲ್ಲಿ ಯಾವೆಲ್ಲ ನೋಡ್ಬೋದು, ಈ ರೀತಿ ಮಾಡ್ಕೊತ ಬರ್ತೀನಿ. ಮೊದಲಿಗೆ ಈ ಎಕ್ಸ್ಪಾಂಡ್ ರಿಲೇಟೆಡ್ ಕ್ವಶನ್ಸ್ ಯಾವ್ಯಾವ ಬರಬಹುದು. ಎಕ್ಸ್ಪಾಂಡ್ ರಿಲೇಟೆಡ್ ನೋಡ್ರಿ, ಮೊದಲನೇದು ಯಾವ್ದು ಬರ್ತದಪ್ಪ ಅಂದರೆ ICAI ಅಂತ ಕೇಳುವಂತಹ ಸಾಧ್ಯತೆ. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇದು ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಕೂಡ ಕೇಳ್ತಿರ್ತಾರೋ, ಸೆಕೆಂಡ್ PUCಯಲ್ಲಿ ಕೂಡ ಅವ್ರು ಕೇಳ್ತಿರ್ತಾರೆ ಕೆಲವೊಂದ್ಸಲ. ಸೊ ICAI ಈಸ್ ವೆರಿ ಸಿಂಪಲ್. ಈಗ ಮೋಸ್ಟ್ ರಿಪಿಟೇಟಿವ್ ಯಾವಪ್ಪ ಅಂದರೆ DRR ಮತ್ತು DRFI. ಇದು ಡಿವೆಂಚರ್ಸ್ ಚಾಪ್ಟರ್ನಲ್ಲಿ ಬರುವಂಥದ್ದು. DRR ಮತ್ತು DRFI 90% ರಿಪೀಟ್ ಆಗ್ತಾನೆ ಇರ್ತದೆ. ಮೊನ್ನೆ ಪ್ರಿಪರೇಟರಿಯಲ್ಲಿ ಕೂಡ ಇದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬಂದಿತ್ತು. ಸೊ ಆಲ್ಮೋಸ್ಟ್ ನೀವು ಹಳೆ ಕ್ವಶನ್ ಪೇಪರ್ಸ್ ನೋಡಿದಾಗ DRR ಮತ್ತು DRFI ರಿಪೀಟ್ ಆಗ್ತಾ ಇರ್ತದೆ. DRR ಅಂದರೆ ಡಿವೆಂಚರ್ ರಿಡಂಪ್ಷನ್ ರಿಸರ್ವ್ ಅಂತ ಕರಿತೀವಿ. DRFI ಅಂದರೆ ಡಿವೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. DRR ಈಸ್ ಎಕ್ಸ್ಪಾಂಡೆಡ್ ಆಸ್ ಡಿವೆಂಚರ್ ರಿಡಂಪ್ಷನ್ ರಿಸರ್ವ್. DRFI ಈಸ್ ಎಕ್ಸ್ಪಾಂಡೆಡ್ ಆಸ್ ಡಿವೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಅದಾದ ನಂತರ ಮೊನ್ನೆ ಮಿಡ್ ಟರ್ಮ್ದಾಗ ಇದೊಂದು ಕೇಳಲಿಕ್ಕೆ ಸಿಕ್ತು. ಇದು ಎಲ್ಲಿಂದ ಬರ್ತದಪ್ಪ ಅಂದರೆ ಶೇರ್ ಕ್ಯಾಪಿಟಲ್ ಅನ್ನೋ ಚಾಪ್ಟರ್ ಇಂದ ಇದು ಕಾಣ್ತಿರ್ತದೆ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಅಂತ ಕರಿತೀವಿ. IPO ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್. ಸೊ ಒಂದು 4 ಅಬ್ರಿವೇಷನ್ಸ್ ಬಿಟ್ಟರೆ ಜಾಸ್ತಿ ಇಲ್ಲಿ ಸಿಗಂಗಿಲ್ಲ. 100% ಇದ್ರೊಳಗಿಂದ ಒಂದು ಬರಬೇಕು. DRFI, DRR ಈಸ್ ವೆರಿ ಫೇಮಸ್. ಸೊ ಈ ಒಂದು ಕ್ವಶನ್ ಪಾಕೆಟ್ನಲ್ಲಿ, ಬಿಕಾಸ್ 100% ಒಂದು ಎಕ್ಸ್ಪಾಂಡ್ ಕ್ವಶನ್ ಬಂದೇ ಬರ್ತದೆ. ನೆಕ್ಸ್ಟ್ ಕಮಿಂಗ್ ಟು ಟೈಪ್ ಕ್ವಶನ್ಸ್. ಈಗ ಟೈಪ್ ರಿಲೇಟೆಡ್ ಒಂದು ಕ್ವಶನ್ ಬರಲೇಬೇಕ್ರಿ. ವಾಟ್ ಡು ಯು ಎನಿ ಒನ್ ಟೈಪ್ ಆಫ್ ಅಂತೇಳಿ. ಸೊ ಎಂಥ ಕ್ವಶನ್ಸ್ ಬರ್ತಾವು? ಎನಿ ಒನ್ ಟೈಪ್ ಆಫ್ ಕಂಪನಿ. ದೇರ್ ಆರ್ 2 types ಆಫ್ ಕಂಪನಿ, ಪಬ್ಲಿಕ್ ಕಂಪನಿ ಅಂಡ್ ದ ಸೆಕೆಂಡ್ ಒನ್ ಈಸ್ ಪ್ರೈವೇಟ್ ಕಂಪನಿ. ಸೊ ಈ ರೀತಿ ಎನಿ ಒನ್ ಟೈಪ್ ಆಫ್ ಕಂಪನಿ. ಸಾಲ್ವೆನ್ಸಿ ರೇಷಿಯೋ, ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ. ಡೆಟ್ ಇಕ್ವಿಟಿ ರೇಷಿಯೋ, ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಈ ರೀತಿ 4 ಸಾಲ್ವೆನ್ಸಿ ರೇಷಿಯೋ ಬರ್ತವೆ. ಯಾವುದಾದ್ರೂ ಒಂದು. ಮತ್ತೊಂದು ವೆನ್ ದೇ ಆರ್ ಆಸ್ಕಿಂಗ್ ಎನಿ ಒನ್ ಟೈಪ್, ಮೀನಿಂಗ್ ಬರೆಯೋ ಅವಶ್ಯಕತೆ ಇಲ್ಲ. ಎನಿ ಒನ್ ಟೈಪ್ ಆಫ್ ಕಂಪನಿ
ಪಬ್ಲಿಕ್ ಕಂಪ್ನಿ, ಪ್ರೈವೇಟ್ ಕಂಪ್ನಿ, ಇಷ್ಟ ಸಾಕು. ಮೀನಿಂಗ್ ಅರ್ಥ ಬರೋ ಅವಶ್ಯಕತೆ ಇಲ್ಲ. ಸಾಲ್ವೆನ್ಸಿ ರೇಷಿಯೋ ಎನಿ ಒನ್ ರೇಷಿಯೋ ಇಸ್ ಎನಫ್. ಲಿಕ್ವಿಡಿಟಿ ರೇಷಿಯೋಗೂ ಒಂದು ಟೈಪ್ ಅನ್ನು ಕೇಳಬಹುದು, ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ. ದೇರ್ ಆರ್ ಟೂ ಟೈಪ್ಸ್ ಆಫ್ ಲಿಕ್ವಿಡಿಟಿ ರೇಷಿಯೋಸ್, ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ, ಎನಿ ಒನ್ ವಿದೌಟ್ ಮೀನಿಂಗ್. ಅದಾದ ನಂತರ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ದೇರ್ ಆರ್ 3 ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನಂಬರ್ 1 ಎವರೇಜ್ ಪ್ರಾಫಿಟ್, ನಂಬರ್ 2 ಸೂಪರ್ ಪ್ರಾಫಿಟ್ ಮೆಥಡ್, ನಂಬರ್ 3 ಕ್ಯಾಪಿಟಲೈಸೇಷನ್ ಮೆಥಡ್. 3 ಮೆಥಡ್ಗಳಲ್ಲಿ ಯಾವುದಾದ್ರೂ ಒಂದು ಮೆಥಡ್ ಅನ್ನ ಬರೆದ್ರೆ ಸಾಕಾಗ್ತದೆ, ಮೀನಿಂಗ್ ಬರೋ ಅವಶ್ಯಕತೆ ಇಲ್ಲ. ಅದಾದ ನಂತರ ಎನಿ ಒನ್ ಫ್ಯಾಕ್ಟರ್ ಅಫೆಕ್ಟಿಂಗ್ ವ್ಯಾಲ್ಯೂ ಆಫ್ ಗುಡ್ವಿಲ್, ಯಾವುದಾದ್ರೂ ಒಂದು ಫ್ಯಾಕ್ಟರ್ ಗುಡ್ವಿಲ್ ಮೇಲೆ ಪರಿಣಾಮ ಬೀರುವಂಥದ್ದನ್ನು ಹೇಳಬೇಕು. ವೇರ್ ದ್ಯಾಟ್ ಫ್ಯಾಕ್ಟರ್ಸ್ ಅಫೆಕ್ಟ್ಸ್ ಇನ್ ಸಚ್ ಅ ವೇ ದ್ಯಾಟ್ ಗುಡ್ವಿಲ್ ಚೇಂಜಸ್, ಗುಡ್ವಿಲ್ ಚೇಂಜ್ ಆಗ್ತದೆ ಅಂತ ಒಂದು ಫ್ಯಾಕ್ಟರ್ನ ಬರೀಬೇಕು. ಯಾವ್ಯಾವ ಫ್ಯಾಕ್ಟರ್ಸಿಂದ ಗುಡ್ವಿಲ್ ಚೇಂಜ್ ಆಗ್ಬೋದಪ್ಪ ಅಂದರೆ ನೇಚರ್ ಆಫ್ ಬಿಸ್ನೆಸ್, ನೀವು ಯಾವ ಸ್ವರೂಪದ ವ್ಯವಹಾರ ಮಾಡ್ತಾ ಇದ್ದೀರಿ, ಲೊಕೇಶನ್ ಆಫ್ ಬಿಸ್ನೆಸ್, ನೀವು ಎಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದರ ಮೇಲೆ ಗುಡ್ವಿಲ್ ಚೇಂಜ್ ಆಗ್ತಿರ್ತದೆ. ಮಾರ್ಕೆಟ್ ಪ್ಲೇಸ್ನಲ್ಲಿ ಒಂದು ಒಳ್ಳೆಯ ಸ್ಥಳದಲ್ಲಿ ಜನರಿಗೆ ಹತ್ತಿರ ಆಗುವಂಥ ಸ್ಥಳದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಗುಡ್ವಿಲ್ ಹೆಚ್ಚಾಗ್ತದೆ. ಚಲೋ ವ್ಯವಹಾರ ಮಾಡ್ತಿದ್ರೆ ಗುಡ್ವಿಲ್ ಹೆಚ್ಚಾಗ್ತದೆ. ಸೊ ನೇಚರ್ ಆಫ್ ಬಿಸ್ನೆಸ್, ಲೊಕೇಶನ್ ಆಫ್ ಬಿಸ್ನೆಸ್, ಎನಿ ಒನ್ ಈಸ್ ಇನಫ್. ಅದಾದ ನಂತರ ಸೊ ಇದು ಟೈಪ್ ಮೇಲೆ ಬರುವಂಥ ಕ್ವಶನ್ಸ್. ಇನ್ ನೆಕ್ಸ್ಟ್ ಎಕ್ಸಾಂಪಲ್ ರಿಲೇಟೆಡ್ ಯಾವ ಕ್ವಶನ್ಸ್ ಬರ್ಬೋದು ರೀ? ನಾನ್ ಕರೆಂಟ್ ಅಸೆಟ್ಸ್. ಸಿ ನಾನ್ ಕರೆಂಟ್ ಅಸೆಟ್ಸ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಫಿಕ್ಸ್ಡ್ ಅಸೆಟ್. ಕರೆಂಟ್ ಅಸೆಟ್ನ ಎಕ್ಸಾಂಪಲ್ ಕೇಳಬಹುದು, ನಾನ್ ಕರೆಂಟ್ ಅಸೆಟ್ನ ಎಕ್ಸಾಂಪಲ್ ಕೇಳಬಹುದು, ಕರೆಂಟ್ ಲಯಬಿಲಿಟಿ ಎಕ್ಸಾಂಪಲ್ ಕೇಳಬಹುದು, ನಾನ್ ಕರೆಂಟ್ ಲಯಬಿಲಿಟಿ ಎಕ್ಸಾಂಪಲ್ ಕೂಡ ಕೇಳಬಹುದು. ಬೋರ್ಡ್ ಮೇಲೆ ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ ನಾನು ಬರೋದಿಲ್ಲ, ಅದನ್ನು ಕೂಡ ಕೇಳಬಹುದು. ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಯಾವ್ಯಾವ್ರಿ? ಲ್ಯಾಂಡ್, ಬಿಲ್ಡಿಂಗ್, ಫರ್ನಿಚರ್, ಈ ರೀತಿ. ಕರೆಂಟ್ ಅಸೆಟ್ಸ್ ಡೆಟರ್ಸ್, ಬಿಲ್ಸ್ ರಿಸಿವೇಬಲ್, ಸ್ಟಾಕ್. ಕರೆಂಟ್ ಲಯಬಿಲಿಟಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್. ನಾನ್ ಕರೆಂಟ್ ಲಯಬಿಲಿಟಿ ವೆರಿ ಫೇಮಸ್ ಎಕ್ಸಾಂಪಲ್ ಡಿಬೆಂಚರ್ಸ್, ಅದು ನಾನ್ ಕರೆಂಟ್ ಲಯಬಿಲಿಟಿ. ಈ ರೀತಿ ಒಂದೊಂದು ಎಕ್ಸಾಂಪಲ್ ಕೇಳಬಹುದು, ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಅವರು. ಅದಾದ ನಂತರ ಎನಿ ಒನ್ ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಆಕ್ಟಿವಿಟಿ, ಎನಿ ಒನ್ ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಎನಿ ಒನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಈ ರೀತಿ ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಮುಗೀತು ಎಕ್ಸಾಂಪಲ್. ಫೋರ್ತ್ ವೆರೈಟಿ ಆಫ್ ಕ್ವಶನ್ ದಟ್ ಈಸ್ ವೆರಿ ಫೇಮಸ್, ಎಲ್ಲರೂ ಸ್ಟ್ರಕ್ ಆಗೋದನ್ನು ಇಲ್ಲೇ, ಎಲ್ಲರಿಗೂ ಕನ್ಫ್ಯೂಸ್ ಆಗೋದು, ಎವ್ರಿಬಡಿ ಈಸ್ ಗೋಯಿಂಗ್ ಟು ಸ್ಟ್ರಕ್ ಇನ್ WH ಕ್ವಶನ್ಸ್. ಸೊ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತ ನೋಡೋದಾದ್ರೆ, ವಾಟ್ ಯು ಮೀನ್ ಬೈ ಕ್ಯಾಶ್ ಫ್ಲೋ, ಇದು 2 ಮಾರ್ಕ್ಸ್ದಲ್ಲಿ ಬರಬಹುದು, 1 ಮಾರ್ಕ್ದಲ್ಲಿ ಬರಬಹುದು. ವಾಟ್ ಈಸ್ ಗೇನ್ ರೇಷಿಯೋ, 2 ಮಾರ್ಕ್ಸ್ ಆಸ್ ವೆಲ್ ಆಸ್ 1 ಮಾರ್ಕ್ ಎಲ್ಲಿ ಬೇಕಾದ್ರೆ ಬರ್ತದೆ. ವಾಟ್ ಈಸ್ ಕ್ಯಾಶ್ ಫ್ಲೋ, ವಾಟ್ ಈಸ್ ಗೇನ್ ರೇಷಿಯೋ. ಹೂ ಈಸ್ ಎಕ್ಸಿಕ್ಯೂಟರ್, ಎಕ್ಸಿಕ್ಯೂಟರ್ is the legal representative of deceased partner. ಸೊ ಹೂ ಈಸ್ ಎಕ್ಸಿಕ್ಯೂಟರ್ ಅಂತ ಕ್ವಶನ್ ಬರಬಹುದು. ಆಮೇಲೆ ವೆನ್ ಈಸ್ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ಡ್, ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂತಲೂ ಕೇಳಬಹುದು. ಎಕ್ಸಿಕ್ಯೂಟರ್ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಯಾವಾಗ ಒಬ್ಬ ಪಾರ್ಟ್ನರ್ ತೀರಿಕೊಂಡು ಹೋಗ್ತಾನಲ್ಲ ಆವಾಗ ಪ್ರಿಪೇರ್ ಮಾಡ್ತೀವಿ. ವೆನ್ ಅ ಪಾರ್ಟ್ನರ್ ಡೈಸ್, ಅಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್, ಎಕ್ಸಿಕ್ಯೂಟರ್ ಅಕೌಂಟ್ ಈಸ್ ಪ್ರಿಪೇರ್ಡ್. ವೆನ್ ಶೇರ್ಸ್ ಆರ್ ಫಾರ್ಫಿಟೆಡ್, ಶೇರ್ಸ್ಗಳನ್ನು ಇದೇ ನೋಡಿದ್ದೀವಿ ನಾವು, ವಾಟ್ ಯು ಮೀನ್ ಬೈ ಫಾರ್ಫಿಚರ್ ಅಂತೇಳಿ 2 ಮಾರ್ಕ್ಸ್ ಸೆಷನ್ಸ್ನಲ್ಲಿ. ಸೊ ವಾಟ್ ಯು ಮೀನ್ ಬೈ ಫಾರ್ಫಿಚರ್ ಆಫ್ ಶೇರ್ಸ್ ಅಂತ ಇಲ್ಲಿ ಹೆಂಗೆ ಹಾಕತ್ತಾರೋ, ಫಾರ್ಫಿಚರ್ ಅಂದರೆ ಕ್ಯಾನ್ಸಲೇಷನ್. ಯಾಕೆ ಕ್ಯಾನ್ಸಲ್ ಮಾಡ್ತೀರಿ ಅಂತ 1 ಮಾರ್ಕ್ದಾಗ ಕೇಳ್ತಾ ಇದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡ್ತೀವ್ರಿ? ಈಗ ಸಪೋಸ್ ನೀವೊಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ತೀರಿ, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗ್ತದೆ, ನಿಮ್ಗೆ ಹಾಲ್ ಟಿಕೆಟ್ ಕೊಡೋಂಗಿಲ್ಲ, ಈ ರೀತಿ ಸಂದರ್ಭ ಬರ್ತದೆ. ಯಾಕೆ ಆ ರೀತಿ ಕ್ಯಾನ್ಸಲ್ ಆಗ್ತದೆ ಅಡ್ಮಿಷನ್? ಬಿಕಾಸ್ ಕಾಲೇಜ್ ಫೀಸ್ ಕೊಟ್ಟಿಲ್ಲ. ಫೀಸ್ ಕೊಟ್ಟಿಲ್ಲ ಅಂದಾಗ ಫಾರ್ಫಿಟ್ ಆಗ್ತದೆ. ಫಾರ್ಫಿಟ್ ಅಂದರೆ ಕ್ಯಾನ್ಸಲ್. ಸೊ ಅದೇ ರೀತಿ ಬರಬೇಕಾಗಿರುವಂಥ ಶೇರ್ಸ್ ಅಮೌಂಟ್ ನೀವು ಕೊಡದೇ ಇದ್ದಾಗ ಶೇರ್ಸ್ ಆರ್ ಫಾರ್ಫಿಟೆಡ್. ಸಿಂಪಲ್ ಆಗಿ ಹೇಳಬೇಕಾದ್ರೆ ಶೇರ್ಸ್ ಆರ್ ಫಾರ್ಫಿಟೆಡ್ ವೆನ್ ಕಾಲ್ ಮನಿ ಈಸ್ ನಾಟ್ ರಿಸೀವ್ಡ್. ಅದಾದ ನಂತರ ವೈ ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್. ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ to realize all the assets and to pay all the liabilities at the time of dissolution. ರಿಯಲೈಸೇಷನ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡ್ತೀವಿ? ಈ ರೀತಿ ಕ್ವಶನ್ ಬರ್ಬೋದು. ವೆನ್ ಕರೆಂಟ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್, ಇದು ಮೊನ್ನೆ ಪ್ರಿಪರೇಟಲ್ಲಿ ಬಂದಿತ್ತು. ಕರೆಂಟ್ ಅಕೌಂಟ್ಸ್ ಯಾವಾಗ ಪ್ರಿಪೇರ್ ಮಾಡ್ತೀವಿ? ಕರೆಂಟ್ ಅಕೌಂಟ್ಸ್ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅಂದರೆ ವೆನ್ ವಿ ಆರ್ ಮೇಂಟೈನಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ವೆನ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಇಸ್ ಮೇಂಟೈನ್ಡ್ ಅಟ್ ದ ಟೈಮ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಕರೆಂಟ್ ಅಕೌಂಟ್ಸ್ ಆರ್ ಪ್ರಿಪೇರ್ಡ್. ಬಿಕಾಸ್ ಫಿಕ್ಸ್ಡ್ ಕ್ಯಾಪಿಟಲ್ನಲ್ಲಿ ಯಾವುದೇ ಎಂಟ್ರೀಸನ್ನು ಮಾಡೋಂಗಿಲ್ಲ. 2 ಮಾರ್ಕ್ಸ್ ವಿಡಿಯೋ ನಾನು ಏನು ಮಾಡಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಅದನ್ನು. ಫಿಕ್ಸ್ಡ್ ಕ್ಯಾಪಿಟಲ್ನಲ್ಲಿ ನೋ ಎಂಟ್ರೀಸ್ ಆರ್ ಡನ್. ಹಾಗಾಗಿ ಆ ಎಲ್ಲ ಎಂಟ್ರೀಸ್ ಎಲ್ಲಿ ಬರ್ತಾವಪ್ಪ ಅಂದರೆ ಕರೆಂಟ್ ಅಕೌಂಟ್ಸ್ನಲ್ಲಿ ಬರ್ತಾವೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಕರೆಂಟ್ ಅಕೌಂಟ್ ಮಾಡೋಂಗಿಲ್ಲ, ಬಿಕಾಸ್ ಅಲ್ಲೇ ಆಟೋಮೆಟಿಕಲಿ ತೊಗೊಂಡ್ಬಿಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಒಳಗಡೆ ಯಾವುದೂ ಎಂಟ್ರಿ ಮಾಡೋಂಗಿಲ್ಲ. ಹಾಗಾದ್ರೆ ಅವು ಎಂಟ್ರಿ ಎಲ್ಲಿ ಮಾಡಬೇಕಪ್ಪ ಅಂದರೆ ಕರೆಂಟ್ ಅಕೌಂಟ್ನಲ್ಲಿ ಮಾಡಬೇಕು. ಸೊ to make all the entries such as interest on drawings, interest on capital, salary, commission, the current accounts are
prepared when there is fixed capital system. ಅದಾದ ನಂತರ what do you mean by operating activity? What do you mean by financing activity? What do you mean by investing activity? So these are 1 mark WH questions. ಈ ರೀತಿ ಎಲ್ಲ ಕ್ವಶನ್ಸ್ಗಳನ್ನು ನಾವು 1 ಮಾರ್ಕ್ನಲ್ಲಿ ನೋಡ್ತೀವಿ. ಓಕೆ, ಸೊ ಕ್ಯಾಶ್ ಫ್ಲೋ ಅಂದ್ರೆ ಏನು, ಗೇನ್ ರೇಷಿಯೋ ಅಂದ್ರೆ ಏನು, ಎಕ್ಸಿಕ್ಯೂಟರ್, ಹೂ ಈಸ್ ಎಕ್ಸಿಕ್ಯೂಟರ್, when is executor's account prepared, executor is legal representative, when it is prepared, at the time of death. Why are shares forfeited or when are shares forfeited? Shares are forfeited when the call money is not received. Realization account, why it is prepared? To realize all the assets, pay all the liabilities. ಈ ರೀತಿ ಕರೆಂಟ್ ಅಕೌಂಟ್ಸ್ ಯಾಕೆ ಮಾಡ್ತೀವಿ? ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಇದ್ದಾಗ ಕರೆಂಟ್ ಅಕೌಂಟ್ಸ್ ಅನ್ನು ಮಾಡ್ತೀವಿ. ಸೊ ಎಕ್ಸ್ಪಾಂಡ್, ಟೈಪ್, ಎಕ್ಸಾಂಪಲ್, WH ಕ್ವಶನ್ಸ್. 4 another one ಯಾವುದಪ್ಪ ಅಂದರೆ ಟ್ರೂ ಆರ್ ಫಾಲ್ಸ್. ಸೊ ಐ ಎಂಡ್ ಮೈ ಟುಡೇಸ್ ಸೆಷನ್ ಆಫ್ 1 ಮಾರ್ಕ್. ಸೊ ಈಗ ಆಲ್ರೆಡಿ 2 ಮಾರ್ಕ್ಸ್ ಮಾಡಾಯಿತು, 1 ಮಾರ್ಕ್ಸ್ ಕೂಡ ನಾವು ಸ್ಟಡಿ ಮಾಡಾಯಿತು. ಇನ್ನು ಮುಂದೆ 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವ. ಸೊ until I upload my next video, keep watching ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ನಾವು ಯಾವಾಗೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅವಾಗೆಲ್ಲವೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ನೀವು ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಿಮಗೆ ಸಿಗ್ತಾ ಇರ್ತದೆ. So until I upload my next video, keep watching and keep supporting Vikas Commerce Tutorials. Thank you.